ಸೊ ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಸಾಕ್ತಿರುವಂಥ ಒಂದು ಪೊಲೀಸ್ ವ್ಯಾನ್ ದರ್ಶನ್ ಹಾಗೂ ಉಳಿದವ್ರನ್ನ ಹೊತ್ತು ಸಾಕ್ತಿರುವಂಥ ದೃಶ್ಯಗಳನ್ನ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ನಟ ದರ್ಶನ್ ಹಾಗೂ ಉಳಿದವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ರಿಚ್ಮಂಡ್ ಸರ್ಕಲ್ ಇಂದ ನಂಜಪ್ಪ ಸರ್ಕಲ್ ಅಲ್ಲಿಂದ ಈಗ ಮುಂದೆ ಸಾಕ್ತಿರುವಂಥ ದೃಶ್ಯಗಳು. ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಹಾಗೂ ಉಳಿದಂಥವ್ರನ್ನ ಈಗ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಿದೆ. ಪರಪ್ಪನ ಅಗ್ರಹಾರ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೊಂದು ದೃಶ್ಯ ನೀವು ನೋಡ್ತಿರೋದು, ವ್ಯಾನ್ಗೆ ಹತ್ತಿಸಿದಾಗ ಒಂದಷ್ಟು ಫ್ಯಾನ್ಸ್ ಅಲ್ಲಿ ನಿಂತಿದ್ರು. ಸೊ ಅವರೆಲ್ಲರೂ ಕೂಡ ಕೈ ಬೀಸಿದಾಗ ಅವ್ರಿಗೂ ಕೂಡ ಅಲ್ಲಿ ದರ್ಶನ್ ಕೈ ತೋರಿಸಿದಂಥ ಒಂದು ದೃಶ್ಯ. ಸೊ ಈಗ ಆಡುಗೋಡಿ ರಸ್ತೆ ಏನಿದೆ, ಅಲ್ಲಿಂದ ಕೋರಮಂಗಲ ರೂಟ್ ಏನಿದೆ, ಅಲ್ಲಿಂದ ಹಾಗೆ ಮುಂದೆ ಸಾಗ್ತಾ ಬೊಮ್ಮನಹಳ್ಳಿ ರಸ್ತೆ, ಸೊ ಆ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನತ್ತ ಸಾಗ್ತಿರುವಂಥ ದೃಶ್ಯ. ಸೊ ಇನ್ನೂ ಕೂಡ ಅಲ್ಲಿ ರೀಚ್ ಆಗಬೇಕಾಗಿದೆ. ಈಗ ಆಲ್ಮೋಸ್ಟ್ ನಂಜಪ್ಪ ಸರ್ಕಲ್ನಿಂದ ಮುಂದೆ ಹೋಗಿ ಆಡುಗೋಡಿ ರಸ್ತೆ ಏನಿದೆ, ಸೊ ಅಲ್ಲಿಂದ ಹಾಗೇನೆ ಮುಂದೆ ಸಾಗ್ತಾ ಕೋರಮಂಗಲ ಕಡೆ ಹೋಗುವಂಥ ರಸ್ತೆ ಏನಿದೆ, ಸೊ ಅಲ್ಲಿ ಈಗ ಪೊಲೀಸ್ ವಾಹನದಲ್ಲಿ ದರ್ಶನ್ ಹಾಗೂ ಉಳಿದಂಥವ್ರು ಹೋಗ್ತಾ ಇರುವಂಥದ್ದು. 2 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯವಾದ ನಂತರ ಒಂದು ಹಂತಕ್ಕೆ ವಿಚಾರಣೆ ಈ ಹಂತಕ್ಕೆ ಮುಕ್ತಾಯವಾಗಿರುವಂಥ ಕಾರಣ ಇನ್ನಷ್ಟು ವಿಚಾರಣೆ ಈಗ ಅಗತ್ಯ ಇಲ್ಲ ಅಂತ ಈಗ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಅಲ್ಲಿ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಇದೀಗ ಮತ್ತೊಮ್ಮೆ 2ನೇ ಬಾರಿ ಜೈಲು ವಾಸ ಅನುಭವಿಸೋದಕ್ಕೆ ದರ್ಶನ್ ಹಾಗೂ ಉಳಿದಂಥವ್ರು ಹೋಗ್ತಿದ್ದಾರೆ. ಸೊ ವಿನಯ್, ಪ್ರದೋಷ್, ಧನರಾಜ್ ಕೂಡ 13 ದಿನಗಳ ಕಾಲ ಜೈಲಿನಲ್ಲಿರೋದು. ಇನ್ನೊಂದು ವಿಚಾರ, 2011 ಪತ್ನಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಹೊರಬಂದ ನಂತರ ಮಾತನಾಡಿದರು. ನನ್ನಿಂದ ತಪ್ಪಾಗಿದೆ, ಏನೋ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಗಲಾಟೆ ಆಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಎಲ್ಲರನ್ನೂ ಕೂಡ ಕ್ಷಮೆ ಕೇಳ್ತೀನಿ, ರಾಜ್ಯದ ಜನತೆ, ಮಾಧ್ಯಮ ಎಲ್ಲರನ್ನೂ ಕೂಡ ಕ್ಷಮೆ ಕೇಳಿ ಮುಂದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ದರ್ಶನ್ ಹೇಳಿದರು. ಅದಾದಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಆದರೂ ಕೂಡ ಎಲ್ಲೋ ಸುಧಾರಿಸ್ಬೋದು ಅನ್ನೋ ಲೆಕ್ಕಾಚಾರದಲ್ಲೇ ಇತ್ತು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಈ ನಡುವೆ ದರ್ಶನ್ ನೀಡಿದರು. ಆದರೆ ಪರ್ಸ್ನಲ್ ಲೈಫ್ ಅನ್ನೋದೇನಿದೆ ಅದು ಪ್ರತಿ ಬಾರಿ ಒಂದು ರೀತಿ ಕಾಂಟ್ರವರ್ಸಿಗಳಿಗೆ ತುತ್ತಾಗ್ತಾ ಇತ್ತು. ಮತ್ತೊಮ್ಮೆ 13 ವರ್ಷಗಳ ನಂತರ ಈಗ ಮತ್ತೊಮ್ಮೆ ದರ್ಶನ್, ಈಗಾಗಲೇ ನಾವು ತಿಳಿಸಿದ ಹಾಗೆ ಒಂದು ಸಂದರ್ಶನದಲ್ಲೂ ಕೂಡ ದರ್ಶನ್ ಓಪನ್ ಆಗಿ ಮಾತನಾಡಿದರು. ನಾನು ಹಿಂದೆ ಪತ್ನಿಗೆ ಹಲ್ಲೆ ಮಾಡಿ ನಾನು ಜೈಲಿಗೆ ಹೋದಾಗಲೂ ಕೂಡ ಒಂದಷ್ಟು ಕೈದಿಗಳನ್ನು ನಾನು ಭೇಟಿಯಾಗಿದ್ದೆ, ಮಾತನಾಡಿಸ್ದೆ. ಭಾಳಷ್ಟು ಮಂದಿ ಆ ಕೋಪಕ್ಕೆ, ಆ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಕ್ಕೆ, ಅಚಾತುರ್ಯಕ್ಕೆ ಒಂದು ಮರ್ಡರ್ ಮಾಡಿ ಅಲ್ಲಿ ಬಂದಂಥವ್ರು ಇದ್ದಾರೆ. ಅವ್ರು ನೋಡಿದಾಗ ಇವರಿಂದ ನಾವು ಪಾಠ ಕಲಿಬೇಕು, ಮುಂದೆ ಕೋಪ ಬಂದಾಗ ಏನು ನಡ್ಕೊಳ್ಬೇಕು, ಯಾವ ಕೆಲಸ ಮಾಡಬಾರ್ದು ಅದನ್ನು ನಾವು ಕಲಿಬೇಕು ಪಾಠ ಅವರಿಂದ ಅಂತ ಅವರೇ ದರ್ಶನ್ ಹೇಳಿದರು. ಈ ಆಲ್ಮೋಸ್ಟ್ ಕ್ರಾಂತಿ ಸಿನಿಮಾದ ಒಂದು ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದ್ದು ಈಗಲೂ ಕೂಡ ನೆನಪಿದೆ. ಆದರೆ ಅದೇ ದರ್ಶನ್ ಈಗ ಮತ್ತೊಮ್ಮೆ ಇಂಥ ಒಂದು ಸಂದರ್ಭದಲ್ಲಿ ಸಿಲುಕಿರೋದು ವಿಪರ್ಯಾಸ. ಸೊ ಜುಲೈ 4ರವರೆಗೆ ದರ್ಶನ್ ಜೈಲು ಪಾಲಾಗ್ತಿರೋದು. ಕೋರಮಂಗಲದಿಂದ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಈ ರೂಟ್ ಏನಿದೆ, ಕೋರಮಂಗಲ ದಾಟಿ ಹಾಗೆಯೇ ಮುಂದೆ ಸಾಗುವಂಥದ್ದು ಬೊಮ್ಮನಹಳ್ಳಿ ರೂಟ್ ಏನಿದೆ, ಸೊ ಆ ಮೂಲಕ ಈ ACS ಲೇಔಟ್, ಅಲ್ಲಿಂದ ಈ ಬಸಾಪುರ ಮಾರ್ಗ ಏನಿದೆ, ಹೊಸೂರು ರಸ್ತೆಯಲ್ಲೇ ಆಲ್ಮೋಸ್ಟ್ ಮುಂದೆ ಹೋಗಿ ಲೆಫ್ಟ್ ತಗೊಂಡಾಗ ಪರಪ್ಪನ ಅಗ್ರಹಾರದ ಕಡೆ ಆ ರೂಟ್ ಹೋಗುತ್ತೆ. ಸೊ ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಕರೆದೊಯ್ತಿರುವಂಥ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ 13-14 ದಿನಗಳಿಂದ ಆಗ್ತಿರುವಂಥ ಪ್ರಕ್ರಿಯೆಗಳು, ಸಾಕ್ಷ್ಯಗಳನ್ನು ಕಲೆ ಹಾಕುವಂಥದ್ದಿರ್ಬೋದು, ಸ್ಥಳ ಮಹಜರು ಎಲ್ಲವನ್ನೂ ಕೂಡ ಪೊಲೀಸರು ಒಂದಾದ್ಮೇಲೆ ಒಂದು ಮಾಡಿದ್ದಾರೆ. ಸೊ 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋಗ್ತಿರೋದು. 2011ರಲ್ಲೂ ಕೂಡ ನಟ ದರ್ಶನ್ ಜೈಲಿಗೆ ಹೋಗಿದ್ದಾಗಿತ್ತು. ಪತ್ನಿ ವಿಜಯಲಕ್ಷ್ಮಿಗೆ ಕಿರುಕುಳ, ಹಲ್ಲೆ, 28 ದಿನಗಳ ಬಳಿಕ ಜೈಲಿನಿಂದ ಹೊರಬಂದಿದ್ದಂಥ ದರ್ಶನ್ ಸೊ ಹೆಂಡತಿ ಜೊತೆ ರಾಜಿ ಮಾಡಿಕೊಂಡು ಕೇಸ್ ಕ್ಲೋಸ್ ಆಗಿತ್ತು. ಪತ್ನಿ ಕೂಡ ಏನೋ ಆ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿ ಅವರು ಕೂಡ ಸಾಫ್ಟ್ ಆಗಿದ್ರು. 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರ್ತಿದ್ದಾರೆ ದರ್ಶನ್. ಆದರೆ ಈ ಬಾರಿ ಕೊಲೆ ಪ್ರಕರಣ, ಹಿಂದೆ ಹಲ್ಲೆ, ವೈಲೆನ್ಸ್ ಅನ್ನೋ ರೀತಿ ಆಗಿದ್ರೆ ಈ ಬಾರಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗ್ತಿರೋದು. 2011ರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆಗಲೂ ಕೂಡ ಇಂಥದ್ದೇ ದೃಶ್ಯಗಳು ಕಂಡು ಬಂದಿದ್ವು. ಆಗ ದರ್ಶನ್ 13 ವರ್ಷಗಳ ಹಿಂದೆ ಇನ್ನೂ ಯಂಗ್ ಆಗಿದ್ರು. ಅದಾದ ನಂತರ ವಯಸ್ಸಿನ ಜೊತೆಗೆ ಅವರು ಮಾಗ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಟನೆಯಲ್ಲಿ ಭಾಳಷ್ಟು ಮಾಗಿದ್ದಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಎಷ್ಟು ಮಟ್ಟಿಗೆ ಮಾಗಿದ್ರು, ಎಷ್ಟು ಅವರು ಮಾಡಿದ ತಪ್ಪಿನಿಂದ ಪಾಠವನ್ನು ಕಲಿತಾ ಹೋದರು ಅನ್ನೋದು ನಾವು ಈ ದೃಶ್ಯಗಳನ್ನು ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಈಗ ಸಾಕ್ತಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇರೋದು. 2011ರಲ್ಲೂ ಕೂಡ ಜೈಲು ಸೇರಿದಂಥ ಸಂದರ್ಭ. 2ನೇ ದೃಶ್ಯ ಈಗ ಮತ್ತೊಮ್ಮೆ 13 ವರ್ಷಗಳ ನಂತರ ಈಗ ಮತ್ತೊಮ್ಮೆ ದರ್ಶನ್ ಅದೇ ಜೈಲಿಗೆ ಹೋಗ್ತಾ ಇರೋದು. ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ
ಮಂಗಳ, ಈಗ ನಾವು ನೋಡ್ತಾ ಇದ್ದೀವಿ 2011ರಲ್ಲಿ ಜೈಲು ಸೇರಿರುವಂಥ ದೃಶ್ಯ. ಅದಾದಮೇಲೆ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಪ್ರೆಸ್ ಮೀಟನ್ನು ದರ್ಶನ್ ಮಾಡ್ತಾರೆ, ನಾನು ಇನ್ನು ಮುಂದೆ ಯಾವುದೇ ತಪ್ಪನ್ನು ಈ ರೀತಿಯಾಗಿ ಮಾಡೋಕೆ ಹೋಗಲ್ಲ, ನಾನು ಪಾಠ ಕಲ್ತಿದ್ದೀನಿ, ಏನೋ ಒಂದು ಕೋಪದ ಸಂದರ್ಭದಲ್ಲಿ ಆಗಿದೆ, ಹಲ್ಲೆ ಮಾಡಿದ್ದು ಹೌದು. ಆದರೆ ಈಗ 13 ವರ್ಷಗಳ ನಂತರವೂ ಕೂಡ ಚಿತ್ರಣ ಬದಲಾಗಿಲ್ಲ. ಮತ್ತೊಮ್ಮೆ ಅದೇ ಅಗ್ರಹಾರ ಜೈಲೇನಿದೆ ಅಲ್ಲಿ ಹೋಗ್ತಾ ಇರೋ ದರ್ಶನ್. ಮಂಗಳ. ಹೌದು ಅವಿನಾಶ್, ಇದೀಗ 2ನೇ ಬಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿರುವಂಥದ್ದು. ಮತ್ತದೇ ರೀತಿಯ ಒಂದು ಹಲ್ಲೆ ಮಾಡೋ ಮೂಲಕ, ಅಂದರೆ ಈ ಬಾರಿ ಹಲ್ಲೆ ಮಾಡಿಲ್ಲ, ಅದಕ್ಕಿಂತ ಜಾಸ್ತಿ ಕೊಲೆ ಮಾಡೋ ಮೂಲಕ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು. ಇಲ್ಲಿ ನಾವು ಒಂದು ಗಮನಿಸಬೇಕು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕುಟುಂಬದ ಕಾರಣದಿಂದನೋ ಅಥವಾ ಬೇರೊಂದು ಕಾರಣದಿಂದನೋ ಈ ಬಾರಿ ಜೈಲಿಗೆ ಹೋಗ್ತಿರೋದಲ್ಲ, 3ನೇ ವ್ಯಕ್ತಿಯ ಕಾರಣದಿಂದ ಅವರು ಜೈಲಿಗೆ ಹೋಗ್ತಿರುವಂಥದ್ದು. ಮೊದಲನೇ ಅಂದರೆ 2011ರ ಕೇಸ್ ನಾವು ನೆನಪಿಸ್ಕೊಂಡ್ರೆ, 2011ರಲ್ಲೂ ಕೂಡ 3ನೇ ವ್ಯಕ್ತಿಯಿಂದ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡಿದ್ರು. ಅಂದ್ರೆ ನಟಿ ನಿಖಿತಾ ಅವರ ಕಾರಣದಿಂದ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ನಡುವೆ ಏನು ಮನಸ್ತಾಪಗಳಾಗಿ, ಭಿನ್ನಾಭಿಪ್ರಾಯಗಳಾಗಿ, ಜೊತೆಗೆ ಜಗಳಗಳಾಗಿ, ಗಲಾಟೆಗಳಾಗಿ, ಒಂದು ರೀತಿ ವಿಜಯಲಕ್ಷ್ಮಿ ಅವ್ರಿಗೆ ಕಿರುಕುಳ ಜೊತೆಗೆ ಹಲ್ಲೆಯನ್ನ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸುಮಾರು ಅಂದ್ರೆ ಅವ್ರನ್ನ ಕಾರ್ನಲ್ಲಿ ಹಾಕೊಂಡು ವಿಜಯಲಕ್ಷ್ಮಿ ಅವರನ್ನ ಕಾರ್ ಡೋರ್ ಲಾಕ್ ಮಾಡಿಕೊಂಡು RR ನಗರದಿಂದ ಶುರುವಾಗಿ ಜಾಲಹಳ್ಳಿ ವಿಲೇಜ್ ಏನಿದೆ ಅಲ್ಲಿವರೆಗೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡ್ತಾರೆ. ಅವ್ರಿಗೆ ಕಿವಿಗೆ ಪೆಟ್ಟಾಗಿರುತ್ತೆ, ತಲೆಗೆ ಪೆಟ್ಟಾಗಿರುತ್ತೆ, ಬಾಡಿಲಿ ಆಲ್ಮೋಸ್ಟ್ ಎಲ್ಲ ಕಡೆ ಅವರ ಕಾಲ್ನಲ್ಲಿರೋ ಶೂ ಏನಿರುತ್ತೆ ಅಂದ್ರೆ ಸ್ಲಿಪ್ಪರ್ ಇದೇನಿರುತ್ತೆ, ಸೊ ವಿಜಯಲಕ್ಷ್ಮಿ ಅವರು ಹಾಕೊಂಡಿರ್ತಾರೆ ಐ ಹೀಲ್ ಸ್ಲಿಪ್ಪರು, ಅದರಲ್ಲಿ ಅವರು ಹಲ್ಲೆ ಮಾಡಿರ್ತಾರೆ ವಿಜಯಲಕ್ಷ್ಮಿ ಅವ್ರಿಗೆ. ಅದಕ್ಕೆ ಕಾರಣದಿಂದಾಗಿ ಅಂದ್ರೆ ಯಾರಿಗೆ ಆಯ್ತು, ಒಂದು ಹೆಣ್ಮಗಳ ಮೇಲೆ ಆ ರೀತಿ ಒಂದು ದೌರ್ಜನ್ಯ ಹಲ್ಲೆ ಮಾಡಿದ್ಮೇಲೆ ಅವ್ರಿಗೆ ತಮ್ಮ ಜೀವನದ ಮೇಲೆ ರಕ್ಷಣೆ ಕೋರ್ಬೇಕು ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಎಲ್ಲರೂ ಕೂಡ ಮಾಡೋದು ಅದನ್ನೇ. ವಿಜಯಲಕ್ಷ್ಮಿಗೂ ಅವರು ಕೂಡ ಅವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ದೌರ್ಜನ್ಯ ಆಗ್ತಿದೆ, ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಪತಿಯಿಂದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಅಂದ್ರೆ ಇನ್ನು ನನ್ನ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಅಂದಾಗ ಯಾರನ್ನಾದ್ರೂ ಹೋಗಿ ಆಶ್ರಯ ಮಾಡೇ ಮಾಡ್ತಾರೆ. ಅದೇ ರೀತಿ ವಿಜಯಲಕ್ಷ್ಮಿ ಅವರು ಕೂಡ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದು ಕಂಪ್ಲೇಂಟ್ ಆದ್ಮೇಲೆ ಎಲ್ರಿಗೂ ಗೊತ್ತಿರುವಂತದ್ದೇ, ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಏನು 28 ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಅವರು ವಾಸವಿದ್ರು. ಅದಾದ ನಂತರ ಅಂದ್ರೆ ಇವತ್ತು ದರ್ಶನ್ ಬಳಿ ಯಾರೂ ಕೂಡ ಇಲ್ಲ, ಚಿತ್ರರಂಗದವ್ರಿಗೆ ಯಾರೂ ಕೂಡ ಬರ್ತಾ ಇಲ್ಲ ಸ್ಟೇಷನ್ ಹತ್ರ. ಆದ್ರೆ ಅವತ್ತು 2011 ಇದು ಗಂಡ ಹೆಂಡತಿ ಸಂಸಾರ, ಎಲ್ಲರ ಮನೇಲೂ ಇದ್ದಿದ್ದೆ, ಎಲ್ಲರ ಮನೆ ದೋಸೆ ತೂತೆ ಅಂತ ಹೇಳ್ಬಿಟ್ಟು ಇಡೀ ಚಿತ್ರರಂಗ ಅವತ್ತು ಸ್ಟೇಷನ್ ಬಳಿ ಇತ್ತು, ದರ್ಶನ್ ಜೊತೆಗಿದ್ರು. ಎಸ್ಪೆಷಲಿ ಅಂಬರೀಷ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು ದರ್ಶನ್ ಅವ್ರ ಜೊತೆ ನಿಂತರು. ಅವತ್ತು ಇಡೀ ಚಿತ್ರರಂಗ ಅವ್ರ ಜೊತೆಗಿತ್ತು, ಜೊತೆಗೆ ಕುಟುಂಬ ಕೂಡ ಜೊತೆಗಿತ್ತು. ದಿನಕರ್ ಅವರು ಅದೆಷ್ಟೋ ದಿನ ಅಣ್ಣನನ್ನ ಜೈಲಿನಿಂದ ವಾಪಸ್ ಕರೆತರೋದಕ್ಕೆ ಹರಸಾಹಸ ಮಾಡಿರುವಂತದ್ದು. ಜೊತೆಗೆ ಇಡೀ ಚಿತ್ರರಂಗ ಕುತ್ಕೊಂಡು ಅವತ್ತು ಅಂಬರೀಷ್ ಸೇರಿದಂತೆ ಸಾಕಷ್ಟು ಜನ ಎಲ್ಲರೂ ಕೂಡ, ಈ ಎಲ್ಲ ದಿಗ್ಗಜರೆಲ್ಲರೂ ಏನಿದ್ದಾರೆ, ಈ ರೀತಿ ಒಂದು ಘಟನೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಪ್ಚಿಕೆ ಈ ರೀತಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಕೂತು ಒಂದು ಚರ್ಚೆ ಮಾಡಿ, ಜೊತೆಗೆ ವಿಜಯಲಕ್ಷ್ಮಿನ ಕರೆಸ್ಕೊಂಡು ಈ ರೀತಿ ಆಗಿದೆ, ಮುಂದೆ ನಾವು ಅವನಿಗೆ ಒಂದು ರೀತಿ ಬುದ್ಧಿವಾದವನ್ನ ಕಿವಿ ಮಾತನ್ನ ಹೇಳ್ತೀವಿ, ಈ ರೀತಿ ಆಗೋದಿಲ್ಲ, ಇಬ್ರು ಚೆನ್ನಾಗಿರಿ, ಇದೆಲ್ಲ ಜೈಲ್ಗೆ ಹೋಗ್ಬಾರ್ದು, ಅಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಹೇಳ್ತಾರಲ್ಲ, ಆ ರೀತಿ ಗಾದೆ ಮಾತನಂತೆ ನೀವಿಬ್ರೆ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಬುದ್ಧಿ ಮಾತನ್ನ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅಂಬರೀಷ್ ಅವ್ರು ಹೇಳಿ, ಅದಾದ ನಂತರ ರಾಜಿ ಮಾಡಿಸಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಕೇಸನ್ನ ವಾಪಸ್ ತೆಗೆದುಕೊಂಡು ಅದಾದ ನಂತರ ದರ್ಶನ್ ಅವ್ರನ್ನ ಜೈಲಿನಿಂದ ವಾಪಸ್ ಕರೆದುಕೊಂಡು ಬರಲಾಗಿತ್ತು. ಕೇಸ್ ವಾಪಸ್ ತಗೊಂಡಿದ್ರೆ ಅಫ್ಕೋರ್ಸ್ ಇನ್ನು ರಾಜಿ ಆಗಿದ್ರಿಂದ ಅವ್ರನ್ನ ಜೈಲಿನಿಂದ ಹೊರಗಡೆ ಕಳಿಸಿದ್ರು. ಅದಾದ ನಂತರ ಇಬ್ರು ಸೇರಿ ಅನ್ಯೋನ್ಯವಾಗಿ ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಅವರಿಬ್ರು ಹೇಳ್ತಾರೆ, ನಾವಿನ್ ಮುಂದೆ ಚೆನ್ನಾಗಿ ಆಗ್ತೀವಿ, ಏನೋ ಆಗೋಗಿದೆ, ಈ ಎಲ್ಲರ ಲೈಫ್ನಲ್ಲೂ ಈ ತರ ಆಗುತ್ತೆ, ಇನ್ ಮುಂದೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ಒಂದು ಮಾತನ್ನ ಪ್ರೆಸ್ ಮೀಟ್ ಅಲ್ಲಿ ಹೇಳೋ ಮೂಲಕ ರಿಲೀಸ್ ಆಗಿದ್ರು. ಅವತ್ತು ಕೂಡ ದರ್ಶನ್ ಅವ್ರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋಯಿಂಗ್ಸ್ ಇದ್ರು, ಅವ್ರನ್ನ ಮಾದರಿ ತಗೊಳ್ಳುವಂತ ಅಭಿಮಾನಿಗಳು ಕೂಡ ಇದ್ರು. ಇವತ್ತು ಕೂಡ ಅಭಿಮಾನಿಗಳು ಅವ್ರು ಕೈ ಬಿಟ್ಟಿಲ್ಲ, ಇವತ್ತು ಕೂಡ ಅವರು ಡಿ ಬಾಸ್ ಅಂತ ಜೈಕಾರ ಹಾಕ್ತಿದ್ದಾರೆ. ಆದ್ರೆ ದರ್ಶನ್ ಇದನ್ನೆಲ್ಲ ನೋಡಿ ಕಲಿಬೇಕಾಗಿರೋದಂತೂ ಸಾಕಷ್ಟಿದೆ. ನನ್ನನ್ನ ಈ ರೀತಿ ಅಭಿಮಾನಿಗಳು ಆರಾಧಿಸ್ತಾರೆ, ನಾನು ಈ ತರ ತಪ್ಪು ಮಾಡಲ್ಲ ಅಂತ ಆಲ್ರೆಡಿ ಒಂದ್ಸತಿ ನಾನು ಪ್ರಾಮಿಸ್ ಮಾಡಿದ್ದೀನಿ, ಅದನ್ನ ಮುರಿಬಾರ್ದಿತ್ತು ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಯಾವಾಗ್ಲೂ ಅದನ್ನ ಒಂದು ತಲೆಯಲ್ಲಿ ಇಟ್ಕೊಬೇಕಾಗಿತ್ತು, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತು, ಯಾರ ಮೇಲೂ ಹಲ್ಲೆ ಮಾಡದೆ ವಿವಾದಗಳನ್ನ ಮಾಡ್ಕೊಳ್ದೆ ಅವರು ಮುಂದುವರಿಬೇಕಾಗಿತ್ತು. ಆದ್ರೆ ಈ ಬಾರಿನೂ ಕೂಡ ಅವರು ಪವಿತ್ರ ಗೌಡ ಅವರ ವಿಚಾರವಾಗಿ ರೇಣುಕಾ ಸ್ವಾಮಿ ಅವ್ರಿಗೆ ಏನೋ ಮೆಸೇಜ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸಿದ್ದಾರೆ, ಫೋಟೋಗಳನ್ನ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗಿ, ವಾರ್ನಿಂಗ್ ಕೊಡೋಕ್ ಹೋಗಿ ಒಂದು ಅಚಾತುರ್ಯವಾಗಿ ಈ ರೀತಿ ಎಲ್ಲ ದುರ್ಘಟನೆ ಆಗಿ ನಂತರ ಇದೀಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತ ಸ್ಥಿತಿಗೆ ಅವರು ತಂದ್ಕೊಂಡಿದ್ದಾರೆ. ಅವಿನಾಶ್, ಎಸ್ ಧನ್ಯವಾದ ಮಂಗಳ ಮಾಹಿತಿಗಾಗಿ. 2011 ನಂತರ ಮತ್ತೊಮ್ಮೆ 13 ವರ್ಷಗಳ ನಂತರ ಮತ್ತೊಮ್ಮೆ ದರ್ಶನ್ ಅದೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇರೋದು. 28 ದಿನಗಳ ಜೈಲುವಾಸ ಆಗಾಗಿತ್ತು, ಈಗಲೂ ಕೂಡ 13 ದಿನ, ಈಗ ಜುಲೈ 4ರವರೆಗೆ. ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ
ನಟ ದರ್ಶನ್ ಹಾಗೆಯೇ ಉಳಿದಂಥವರು ಅಲ್ಲಿ ಪೊಲೀಸ್ ವಾಹನದ ಮೂಲಕ ಹೋಗ್ತಿರುವ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. 2011ರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ವರ್ಷಗಳು ಕಳೆಯಿತು, ಆದರೆ ಪರಿಸ್ಥಿತಿಗಳು ಮಾತ್ರ ಬದಲಾಗಲಿಲ್ಲ. ಸಿಲ್ಕ್ ಬೋರ್ಡ್ ಜಂಕ್ಷನ್ನ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸರಿಯಾಗಿ 13 ವರ್ಷಗಳ ನಂತರ ಮತ್ತೊಮ್ಮೆ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಿನತ್ತ ಸಾಗ್ತಾ ಇರೋದು. ಸೊ ಹಿಂದೆ ಇದ್ದಿದ್ದು ಪತ್ನಿಗೆ ಹಲ್ಲೆ ಮಾಡಿದಂಥ ವಿಚಾರ. ಆದರೆ ಈ ಬಾರಿ ಪವಿತ್ರ ಗೌಡಗೆ ಅಶ್ಲೀಲವಾದಂಥ ಸಂದೇಶವನ್ನು ಕಳಿಸಿರುವಂಥ, ಅಫ್ಕೋರ್ಸ್ ಅದು ತಪ್ಪೇನೆ. ಆ ಒಂದು ಸಂದೇಶ ಕಳಿಸಿರುವಂಥದ್ದು ಅದನ್ನು ಯಾರೂ ಕೂಡ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಆದರೆ ನಂತರ ಅವರು ತೆಗೆದುಕೊಳ್ಬಹುದಾದಂಥ ನಿರ್ಧಾರ ಅಥವಾ ಆತನಿಗೆ ಒಂದು ಪಾಠ ಕಲಿಸ್ಬೇಕು ಅಂತಂದರೆ ಹಲವಾರು ಮಾರ್ಗಗಳಿದ್ವು. ಆದರೆ ಈ ಮಾರ್ಗ ನಿಜಕ್ಕೂ ಮತ್ತೊಮ್ಮೆ ಜೈಲಿಗೆ ಕಳಿಸುವಂಥ ಮಾರ್ಗಕ್ಕೆ ಲೀಡ್ ಮಾಡ್ತು. ಸೊ 2ನೇ ಬಾರಿಗೆ ಪರಪ್ಪನಗ್ರಹಾರ ಜೈಲಿಗೆ ನಟ ದರ್ಶನ್ ಹೋಗ್ತಾ ಇರೋದು. ಇದೀಗ ಪರಪ್ಪನಗ್ರಹಾರ ಜೈಲಿಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗ ಅಲ್ಲಿ ವ್ಯಾನ್ ಹಚ್ಚುವಂಥ ದೃಶ್ಯ SMM ಕೋರ್ಟ್ನಿಂದ, ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ರೆ. ಮತ್ತೊಂದು ಕಡೆ ಈಗ ಪರಪ್ಪನಗ್ರಹಾರ ಜೈಲಿನತ್ತ ದರ್ಶನ್ ಮತ್ತು ಉಳಿದವ್ರನ್ನ ಕರ್ಕೊಂಡು ಹೋಗ್ತಿರುವಂಥದ್ದು. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಯ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. ಅಲ್ಲಿ ಈಗ ವ್ಯಾನ್ ಸಾಗ್ತಾ ಇದೆ. ಪೊಲೀಸರ ಭದ್ರತೆಯ ಜೊತೆಗೆ ಈಗ ನಟ ದರ್ಶನ್ ಅಲ್ಲಿ ಸಾಗ್ತಾ ಇರೋದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಸೊ ಅಲ್ಲಿಂದ ಈಗ ಮುಂದೆ ಸಾಗ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಬೊಮ್ಮನಹಳ್ಳಿ ಫ್ಲೈಓವರ್ ಏನಿದೆ ಅಲ್ಲಿ ಈಗ ರೀಚ್ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೊಸೂರು ರಸ್ತೆಯ ನೇರ ದೃಶ್ಯಗಳಿದು. ನಟ ದರ್ಶನ್ ಹಾಗೇನೆ ಉಳಿದ 4 ಜನ ಯಾರ ನ್ಯಾಯಾಂಗ ಬಂಧನ ಒಂದು ಪೆಂಡಿಂಗ್ ಇತ್ತು. ಸೊ ಬಹುತೇಕರು ಈಗ ಅಲ್ಲಿದ್ದಂಥ ಸಾರ್ವಜನಿಕರು ಕೂಡ ನೋಡ್ತಿದ್ದಾರೆ. ಈಗ TV ಅಲ್ಲಿ ಗಮನಿಸಿ ಮೊಬೈಲ್ ಮೂಲಕ ಓಕೆ ಈಗ ಹೊಸೂರು ರಸ್ತೆ ಮೂಲಕನೇ ಬರ್ತಿದ್ದಾರೆ ಅಂತ. ಅವರು ಕೂಡ ರಸ್ತೆಯ ಪಕ್ಕದಲ್ಲಿ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಸೊ ಬೊಮ್ಮನಹಳ್ಳಿಯ ರಸ್ತೆ ಈಗ ಹೊಸೂರು ರಸ್ತೆ ಫ್ಲೈಓವರ್ ಏನಿದೆ ಅದರ ಕೆಳಭಾಗದಲ್ಲಿ ಈಗ ಸಾಗ್ತಿರುವಂಥ ದೃಶ್ಯ ಇದು. ಬೊಮ್ಮನಹಳ್ಳಿಯ ದೃಶ್ಯ. ಪೊಲೀಸ್ ಬಸ್ನಲ್ಲಿ ಕುಳಿತು ಈಗ ದರ್ಶನ್ ಮತ್ತು ಉಳಿದಂಥವರು ಈಗ ಸಾಗ್ತಿದ್ದಾರೆ. ಸೊ ಪೊಲೀಸ್ ಬಸ್ನಲ್ಲಿ ಕುಳಿತು ಕೈ ಬೀಸಿದಂಥ ದರ್ಶನ್. ಸೊ ನಟ ದರ್ಶನ್ ಮತ್ತು ಉಳಿದವ್ರನ್ನ ಕೋರ್ಟ್ನಲ್ಲಿ ಪೊಲೀಸ್ ಬಸ್ಗೆ ಹಚ್ಚಿದಂಥ ಒಂದು ದೃಶ್ಯ. ಹಾಗೆಯೇ ಈಗ ನೀವು ನೋಡ್ತಿರೋದು ಹೊಸೂರು ರಸ್ತೆಯ ಮೂಲಕ ಪರಪ್ಪನ ಅಗ್ರಹಾರದ ಕಡೆಗೆ ಈಗ ಸಾಗ್ತಿರುವಂಥ ದೃಶ್ಯಗಳನ್ನು. ಸೊ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿ ಕೂಡ ಬಂದಿದ್ರು, ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿ ಕೂಡ. ಸೊ ಪೊಲೀಸ್ ಬಸ್ನಲ್ಲಿ ಕುಳಿತು ಈಗ ದರ್ಶನ್ ಮತ್ತು ಉಳಿದವರು ಬೊಮ್ಮನಹಳ್ಳಿಯ ಮೂಲಕ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿರುವಂಥ ದೃಶ್ಯ. ಸೊ ಇಂಥ ಹಲವಾರು ಹಿಂದಿನ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೀವಿ. ಈ ಭಾಳಷ್ಟು VVIPಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂಥ ಸಂದರ್ಭ 2011ರಲ್ಲಿ BS ಯಡಿಯೂರಪ್ಪ ಅವರು ಹೋದಂಥ ಸಂದರ್ಭ ಇರ್ಬೋದು. ಸೊ ಅದಾದ ನಂತರ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು. ಸೊ ಇದೀಗ ಮತ್ತೆ ಅಂಥದ್ದೇ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಹೋಗ್ತಿರುವಂಥ ದೃಶ್ಯ. ಸೊ ಪೊಲೀಸ್ ಬಸ್ನಲ್ಲಿ ಕುಳಿತು ಕೈ ಬೀಸಿದಂಥ ದರ್ಶನ್, ಅಲ್ಲಿ ಫ್ಯಾನ್ಸ್ ಬಂದಿದ್ರು, ಅವ್ರನ್ನೂ ಕೂಡ ಅಲ್ಲಿ ಕೈ ಬೀಸಿ ಮಾತನಾಡಿಸಿದ್ದಾಯಿತು. ಸೊ ಇದೀಗ 2 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನತ್ತ ದರ್ಶನ್ ಸಾಗ್ತಿದ್ದಾರೆ. ಸೊ ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ಗೆ ಮಾಹಿತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ TV9ಗೆ ಲಭ್ಯ ಆಗಿದೆ. ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ಗೆ ಮಾಹಿತಿ ಸಲ್ಲಿಕೆ ಮಾಡಲಾಗಿದೆ. ಆ ಮಾಹಿತಿಯನ್ನು ಸಲ್ಲಿಸಲಾಗಿದೆ, ಅದು TV9ಗೆ ಲಭ್ಯ ಆಗಿದೆ. ನ್ಯಾಯಾಲಯಕ್ಕೆ ಏನು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದು. ಕೇಸ್ನ ಸಾಕ್ಷಿದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಬಗ್ಗೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಕೇಸ್. ಯಾರು ಸಾಕ್ಷಿದಾರರಿದ್ದಾರೆ ಅವರಿಗೆ ಬೆದರಿಕೆ ಹಾಕಲಾಗಿದೆ ಅಂತ ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ಗೆ ಮಾಹಿತಿ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ TV9ಗೆ ಲಭ್ಯ ಆಗಿದೆ. ಯಾರು ಸಾಕ್ಷಿಗಳಿದ್ದಾರೆ ಅವ್ರನ್ನೂ ಕೂಡ ಬೆದರಿಸಲಾಗಿದೆ. ಕೇಸ್ನ ಸಾಕ್ಷಿದಾರರಿಗೆ ದರ್ಶನ್ ಸಹಚರರೇನಿದ್ದಾರೆ ಅವರು ಬೆದರಿಕೆ ಹಾಕಿದ್ದಾರೆ ಅಂತ. ಸೊ ಬೆದರಿಕೆಯ ಬಗ್ಗೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ಕೇಸ್ ದಾಖಲಾಗಿದೆ. ನಮಗೆ ಥ್ರೆಟ್ ಇದೆ. ದರ್ಶನ್ ಪ್ರಕರಣದಲ್ಲಿ ಒಂದಾದ್ಮೇಲೆ ಒಂದು ತಪ್ಪುಗಳು ಎಲ್ಲಿಂದ ಶುರುವಾಯಿತು ಅಂತಂದರೆ, ಆರಂಭದಲ್ಲಿ ಅವನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬರುವಂಥ ಪ್ಲಾನೇನೆ ಒಂದು ರೀತಿಯಾಗಿ ಉಲ್ಟಾ ಹೊಡಿಯೋಕ್ಕೆ ಶುರುವಾಯಿತು. ಸೊ ಅಲ್ಲಿಂದ ಏನೋ ಕರ್ಕೊಂಡು ಬಂದರು, ಇಲ್ಲಿ ಶೆಡ್ನಲ್ಲಿ ಕರೆದು ಬುದ್ಧಿ ಹೇಳ್ತಾರೆ, ಒಂದು 2 ಹೊಡೆದೇ ಬುದ್ಧಿ ಹೇಳ್ತಾರೆ ಅಂತ ಆದರೂ ಕೂಡ ಮನೆ ನ್ಯಾಯಾಧೀಶಕ್ಕೆ ಹೋಯ್ತು. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ನೋಡಿ, ಯಾವ್ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದ್ರೆ, ಒಂದು, ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮಾಂಡ್ ಅರ್ಜಿಯನ್ನ ಆರೋಪಿ ಮತ್ತು
ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮೈಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮೈಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದ್ರೆ ಪ್ರಬೀರ್ ಪುರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ, ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಲ್ಲಿಸಿದಂತಹ ರಿಮೈಂಡ್ ಅರ್ಜಿಯನ್ನ ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದ್ರೆ ಬಂಧನ ಮತ್ತು ರಿಮೈಂಡ್ ಅನ್ನ ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಈಗ ಈ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನ ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಹಾಗೂ ಈ ಎಂಟನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ ದೊರಕುವ ಸಾಧ್ಯತೆ ಇರ್ತದೆ ಅಷ್ಟೇ. ಹೌದೌದು, ಕಳೆದ ಅಲ್ಲ ನನಗಿರೋ ಮಾಹಿತಿ ಈಗ ಹಿರಿಯ ವಕೀಲರಾದ CV ನಾಗೇಶ್ವರ ಅವರು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡೋರಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ಆಗ್ತದೆ. ಕಳೆದ ಬಾರಿ ಐ ವಿಟ್ನೆಸ್ ಇತ್ತು ಅಂತ ಹೇಳಿದ್ರು SPP ಅವರು. ಈ ಬಾರಿ ಅಂದ್ರೆ ಅಲ್ಲ, ಈಗ ಆ ಸುದ್ದಿ ಏನ್ ಬಂದಿಲ್ಲ, ಐ ವಿಟ್ನೆಸ್ ಸುದ್ದಿ ಏನ್ ಬಂದಿಲ್ಲ. ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಯಾವುದೇ ಸುದ್ದಿ ಬಂದಿಲ್ಲ. 14 ದಿನಗಳ ಕಾಲ ನೋಡಿ, 14 ದಿನ ಅನ್ನೋದು ಅದು ಕಾನೂನಿನ ಅನ್ವಯ 14 ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನು ಕೂಡ ಜೇಸಿನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ ಗಳಿದೆ ನೋಡಿ. ಒಂದ್ ನಿಮಿಷ, ರಿಟ್ ಅರ್ಜಿ ನಾನು ಹೇಳ್ತೀನಿ. ರಿಟ್ ಅರ್ಜಿ ಬಂದು ಈ ಕೇಸಿನ ಒಂದು ಫ್ಯಾಕ್ಟ್ಸ್ ಮೇಲಲ್ಲ. ರಿಟ್ ಅರ್ಜಿ ಬಂದು ತಾಂತ್ರಿಕ ದೋಷಗಳು, ಟೆಕ್ನಿಕ್ಯಾಲಿಟಿ, ಪ್ರೊಸೀಜರಲ್ ಲ್ಯಾಬ್ಸ್ ಏನಿದೆ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮೈಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ನೋಡಿ, ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ.